ಒಂದು ಟ್ವೀಟ್ ಸುತ್ತಾಗಿ ಬಂದಿಲ್ಲ ಅವ್ರದ್ದು. ಒಂದು ಟ್ವೀಟ್ ಬಿಟ್ಟರೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನೂ ಬಂದಿರಲಿಲ್ಲ. 5 ನಿಮಿಷ ಹತ್ತಂಗಿಲ್ಲ ಒಬ್ಬ ಒಂದು ಸ್ಟೋರಿ ಹತ್ತಕ್ಕೆ 5 ನಿಮಿಷ ಹತ್ತಂಗಿಲ್ಲ. ಅದು ಆಪರೇಷನ್ ಸಿಂಧೂರ್ ಅಂತ ಏನು ಅದು ಒಂದು ಫೋಟೋ ಐತಲ್ಲ, ಅದು ಸಿಂಧೂರ್ ಅಂತ ಹೇಳಿ ಒಂದು ಫೋಟೋ ಹಾಕಿ ತಳಗ ವಿ ಸ್ಟ್ಯಾಂಡ್ ವಿತ್ ಅವರ್ ಇಂಡಿಯನ್ ಆರ್ಮಿ ಜೈ ಹಿಂದ್ ಅಂತ ಹಾಕಿದ್ರೆ ಮುಗದೇ ಬಿಡ್ತೈತೆ ಕೆಲಸ. ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಬಿಡೋ ಸುಸ್ವಾಗತ. ಸೊ ಇವತ್ತು ನೋಡ್ರಿ, ಇವತ್ತಿನ ವಿಡಿಯೋ ಸ್ವಲ್ಪ ಸೀರಿಯಸ್ ಐತಿ. ಇವತ್ತಿನ ವಿಡಿಯೋ ಸ್ವಲ್ಪ ಕಾಂಟ್ರವರ್ಷಿಯಲ್ ಟೈಪ್ ಐತಿ. ಸೊ ಇವತ್ತು ನಾನು ರೆಕಾರ್ಡ್ ಮಾಡತ್ತಿದ್ದು ಡೇಟ್ ಯಾವುದಪ್ಪ ಅಂತಂದ್ರೆ 14th ಮೇ ಮುಂಜಾನೆ ಆಗೈತಿ, 11:30 ಆಗೈತಿ. ಸೊ ಇವತ್ತಿನ ವಿಡಿಯೋ ಎದ್ರ ಮ್ಯಾಗ ಐತಪ್ಪ, ಥಂಬ್ನೇಲ್ ಟೈಟಲ್ ನೋಡಿ ನೀವು ನೋಡಿರ್ಬೋದು ಯಾವ ಟೈಪ್ ಐತೆ. ಸೊ ರೀಸೆಂಟಾಗಿ ನಡೆದಿದ್ದು ನಮ್ಮ ಏನು ಇಂಡಿಯಾ ಮತ್ತು ಚೂತ್ಯಾರ ದೇಶ ಪಾಕಿಸ್ತಾನ ಏನೈತಲ್ಲ, ಅದು ಸ್ವಲ್ಪ ಏನು ಆಡ್ತೈತೆ ಅದು ಗೊತ್ತೈತೆ ನಿಮಗೆ. ಸೊ ಅದ್ರಾಗ ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿದವ್ರು ಭಾಳ ದೊಡ್ಡ ಕೈ ಐತಿ. ಸೊ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೋದಾನೆ. ಅವ್ರು ಯಾವ ಟೈಪ್ ಆಫ್ ಕೆಲಸ ಮಾಡಕತ್ತಾರೆ, ಯಾವ ಟೈಪ್ ಆಫ್ ಸ್ಟ್ರಾಟಜಿ ಹಾಕಿ ಎಲ್ಲ ಮಿಷನ್ಗಳು, ಪಾಕಿಸ್ತಾನ್ಗಳು ಮಿಷನ್ಗಳು ಏನು ಫೇಲ್ ಮಾಡತ್ತಾರಲ್ಲ, ಬೆಂಕಿ ಅಂದ್ರೆ ಬೆಂಕಿ. ಸೊ ಅದಕ್ಕೊಂದು ದೊಡ್ಡ ಸಲ್ಯೂಟ್. ಅದು ಎಷ್ಟು ಸಲ್ಯೂಟ್ ಹಾಕಿದ್ರು ಅದು ಭಾಳ ಕಡಿಮೆ ಹಾಕೋದು. ಸೊ ಅದು ಮತ್ತು ಸೈಡಿಗೆ ಇಟ್ಟರೆ, ನಾವು ನಮ್ಮ ಸೋಷಿಯಲ್ ಮೀಡ್ಯಾದಾಗ, ಯೂಟ್ಯೂಬ್ದಾಗ ಆಯಿತು, ಇನ್ಸ್ಟಾಗ್ರಾಮ್ದಾಗ ಆಯಿತು, ಟ್ವಿಟರ್ದಾಗ ಆಯಿತು, ಮತ್ತು ವಾಟ್ಸಪ್ದಾಗ, ಮತ್ತು ಥ್ರೆಡ್ಸ್ ಒಳಗೆ, ಇದ್ರೊಳಗೆಲ್ಲ ಒಂದು ಸ್ವಲ್ಪ ಮಂದಿ ಟ್ವೀಟ್ ಹಾಕ್ತಾರೆ, ಒಂದು ಸ್ವಲ್ಪ ಮಂದಿ ಮೆಸೇಜ್ ಹಾಕ್ತಾರೆ ಜೈ ಹಿಂದ್ ಅಂತ ಹೇಳಿ, ವಿ ಸ್ಟ್ಯಾಂಡ್ ವಿತ್ ಅವರ್ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಅಂತ ಹೇಳಿ. ಸೊ ಅದೊಂದು ಭಾಳ ದೊಡ್ಡ ಖುಷಿ ಮಾತಾಕೈತಿ. ಭಾಳ ದೊಡ್ಡ ಸೆಲೆಬ್ರಿಟೀಸ್ ಹಾಕ್ಯಾರ. ವಿರಾಟ್ ಕೊಹ್ಲಿ ಹಿಡಿದ, ಮತ್ತು ಭಾಳ ದೊಡ್ಡ ರೋಹಿತ್ ಶರ್ಮಾ ಆಯ್ತು, ಮತ್ತು ಆ್ಯಕ್ಟ್ರೆಸಸ್ಗಳು, ದೊಡ್ಡ ಸೆಲೆಬ್ರಿಟೀಸ್ ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಯಾರ, ಒಂದು ಸಪೋರ್ಟ್ ಕೊಟ್ಟಾರೆ. ಆದ್ರೆ ಅದನ್ನೊಂದು ಸೈಡಿಗೆ ಇಟ್ಟರೆ ಇನ್ನೊಬ್ಬರು ಸ್ವಲ್ಪ ಸೆಲೆಬ್ರಿಟೀಸ್ ಅದಾರ, ಒಂದು ಟ್ವೀಟ್ ಸುತ್ತಾಗಿ ಬಂದಿಲ್ಲ ಅವ್ರದ್ದು. ಒಂದು ಟ್ವೀಟ್ ಬಿಟ್ಟರೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನೂ ಬಂದಿರಲಿಲ್ಲ. 5 ನಿಮಿಷ ಹತ್ತಂಗಿಲ್ಲ ಒಬ್ಬ ಒಂದು ಸ್ಟೋರಿ ಹತ್ತಕ್ಕೆ 5 ನಿಮಿಷ ಹತ್ತಂಗಿಲ್ಲ. ಒಂದು ಸ್ಟೋರಿ ಹಾಕಿಬಿಟ್ರೆ ಸಾಕು, ಮುಗೀತು, ಕೆಲಸನೇ ಮುಗೀತದು. ನೀವು ಸಪೋರ್ಟ್ ಮಾಡಿರಿ ಬಿಟ್ರೆ ಅದು ಮಾತು ಬೇರೆ. ನೀವು ಸ್ಟೋರಿ ಹಾಕಿದ್ರೆ ಮಂದಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತೈತೆ. ಹಾಂ, ಇವ ನನ್ನ ಐಡಲ್ ಅದಾನೆ, ಇವ ನನ್ನ ಇನ್ಸ್ಪಿರೇಷನ್ ಅದಾನೆ, ಇವನಿಗೆ ನಾನು ಸಪೋರ್ಟ್ ಮಾಡತ್ತೀನಿ, ಆದರೂ ಇವ ನಮ್ಮ ಇಂಡಿಯನ್ ಆರ್ಮಿಗೆ ಸಪೋರ್ಟ್ ಮಾಡತ್ತಾರ ಅಂಥೇಳಿ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಒಂದು ಪ್ರೌಡ್ ಫೀಲ್ ಆಕೈತಿ, ಹಾಂ ನಮ್ಮವ್ರು ಇಂಥವ್ರು ಅದಾರ ಅಂಥೇಳಿ. ಆದ್ರೆ ಒಂದು ಸ್ವಲ್ಪ ಮಂದಿ, ಒಂದು ಸ್ವಲ್ಪ ಆ್ಯಕ್ಟರ್ಸ್ಗಳ ಹೆಸರು ತೊಗೋಬೇಕು. ಶಾರುಖ್ ಖಾನ್ ಆಯ್ತು, ಸಲ್ಮಾನ್ ಖಾನ್ ಆಯ್ತು, ಅಮೀರ್ ಖಾನ್ ಆಯ್ತು, ಕ್ರಿಕೆಟರ್ ಧೋನಿ ಆಯ್ತು, ಇನ್ನೊಂದು ಸ್ವಲ್ಪ ಮಂದಿ ಕ್ರಿಕೆಟರ್ಸ್ ಅದಾರ. ಅವರು ಸ್ಟೋರಿ ಬಿಡ್ರಿ ಒಂದು ಪೋಸ್ಟ್ ಮಾಡಿಲ್ಲ. ಪೋಸ್ಟ್ ಮಾಡೋಕ್ಕೆ ಭಾಳ 5 ನಿಮಿಷ ಹೊತ್ತಂಗಿಲ್ಲ, ಏನಿಲ್ಲ, ಬರೀ ಅದು ಆಪರೇಷನ್ ಸಿಂಧೂರ್ ಅಂತ ಏನು ಅದು ಒಂದು ಫೋಟೋ ಐತಲ್ಲ, ಅದು ಸಿಂಧೂರ್ ಅಂತ ಹೇಳಿ ಒಂದು ಫೋಟೋ ಹಾಕಿ ತಳಗ ವಿ ಸ್ಟ್ಯಾಂಡ್ ವಿತ್ ಅವರ್ ಇಂಡಿಯನ್ ಆರ್ಮಿ ಜೈ ಹಿಂದ್ ಅಂತ ಹಾಕಿದ್ರೆ ಮುಗದೇ ಬಿಡ್ತೈತೆ ಕೆಲಸ. ಅಷ್ಟೇ, ಭಾಳ ದೊಡ್ಡ ಮಾತೇ ಇರೋದ್ರಾಗ. ನನಗೆ ಅನ್ಸೋ ಮಟ್ಟಿಗೆ ಆಯ್ತು, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಭಾಳ ಬೀಜಿ ಅದಾರ, ಆ್ಯಕ್ಟ್ರೆಸ್ಗಳು ಧೋನಿ ಭಾಳ ಬೀಜಿ ಅದಾನ. ಒಂದು ಸ್ವಲ್ಪ ಎಕ್ಸಾಂಪಲ್ ತಗೋರಿ, ಭಾಳ ಬೀಜಿ ಅದಾನವ. ಆದರೆ 10 ನಿಮಿಷ 5 ನಿಮಿಷ ಗಂಟ್ಲೆ ಸ್ವಲ್ಪ ಫ್ರೀಯಾಗಿ ಅದೊಂದು ಏನು ಇನ್ಸಿಡೆಂಟ್ ಅದು ನೋಡಿ ಅದ್ರ ಮ್ಯಾಗ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹಾಕಿದ್ರೆ ಮುಗದೇ ಹೋಗ್ತಿತ್ತು ಕೆಲಸ. 5-10 ನಿಮಿಷ ಒಂದು ಬತ್ತಿ ಹೊಡಿಕೆ ವೇಸ್ಟ್ ಮಾಡ್ತಾರೆ ಇವರು. ಅದೇ 5-10 ನಿಮಿಷ ಒಂದೇ ಒಂದು ಸ್ಟೋರಿ ಹಾಕಿದ್ರೆ ಮುಗಿದು ಬಿಡ್ತೈತಿ. ಈ ವಿಡಿಯೋ ಅಂತ ನಾನು ಧ್ವನಿ ಹೇಟ್ ಕೊಡಾಕ್ತೀನಂತಲ್ಲ, ಅವರೇ ಒಂದು ಲೆಫ್ಟಿನೆಂಟ್ ಕೊಲೊನೆಲ್ ಅದಾರ. ಅದು ರ್ಯಾಂಕ್ ಏರ್ಫೋರ್ಸ್ದಾಗ ಒಂದು ಐತೆ ಅದು. ಸೊ ಅದನ್ನು ಆರ್ಮಿದಾಗ ಅದಾರ ಅವರು. ಸೊ ಅವರೇ ಒಂದು ಸಪೋರ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾರ್ಮಲ್ ಪೀಪಲ್ಸಿಗೆ ಹೆಂಗರೇ ಧೈರ್ಯ ಬರ್ತೈತಿ ನಾವು ಸಪೋರ್ಟ್ ಮಾಡ್ಬೇಕಂತ ಹೇಳಿ. ಅದು ಹೋಲ್ಬಿಡ್ರಿ, ನಾವು ನಾರ್ಮಲ್ ಪೀಪಲ್ಸ್ ಏನು ಅಪ್ಡೇಟ್ ಬಿಟ್ಟರು ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಇಡ್ತೀವಿ, ವಾಟ್ಸಪ್ದಾಗ ಸ್ಟೇಟಸ್ ಇಡ್ತೀವಿ. ಒಂದು ಯಾರೇ ಒಂದು ಸ್ವಲ್ಪ ಚಲೋ ರೀಚ್ ಇದೀವಪ್ಪ ಅಂತಂದರೆ ಅವರು ಒಂದು ಟ್ವಿಟರ್ದಾಗ ಟ್ವೀಟ್ ಮಾಡ್ತಾರೆ, ಹಾಂ ಇದೊಂದು ಟೆಕ್ನಾಲಜಿ ನಮ್ಮ ಇಂಡಿಯಾ ಕಡೆ ಐತೆ ಅಂತ ಹೇಳಿ. ಸೊ ಧೋನಿ ತಾವೇ ಒಬ್ಬರು ಆರ್ಮಿಯಾಗಿ ಅದು ಎದಕ್ಕಂತ ಗೊತ್ತಿಲ್ಲ ನನಗೂ, ಏನು ಮಾಡ್ಯಾರ ಅದು ಅವ್ರದ್ದು ಏನು ಪರ್ಸನಲ್ ಐತೆ ಅದು ಗೊತ್ತಿಲ್ಲ. ಸೊ ರೊಕ್ಕದ ಸಂಬಂಧ ಏನಾರ ಮಾಡ್ತಿರ್ತಾರೆ ಅವರು ಧೋನಿ. ಖರೆ ಹೇಳಬೇಕಪ್ಪ ಅಂತಂದ್ರೆ ನನಗೆ ಪರ್ಸ್ನಲ್ ಏನು ಅನ್ನಿಸ್ತೈತಪ್ಪ ಅಂತಂದರೆ, ಮೊನ್ನೆ ಅದು ಹೋದ ವರ್ಷ ಅಂಬಾನಿದು ಮದುವೆ ನಡುತ್ತೆ.
ಅದಕ್ಕಿಂತ ಮೊದಲು ಏನೂ ಹಾಕಿಲ್ಲ ಅವರು ಧೋನಿ. ಅದು ಆದ ಮದುವೆ ದಿವಸ ಒಂದು ಪೋಸ್ಟ್ ಬಿಟ್ಟರೆ, ಹ್ಯಾಪಿ ಮ್ಯಾರೇಡ್ ಲೈಫ್ ನನ್ನ ತಮ್ಮನಿ ಮತ್ತು ಯಾವುದೋ ಅದು ಅವ್ರ ಹೆಂಡತಿ ಅದರದ ಪೋಸ್ಟ್ ಬಿಟ್ರೆ ಅವ್ರು. ಇದಕ್ಕಪ್ಪ ಅಂತಂದ್ರೆ ಪೈಸೆ ಸಿಕ್ಕ್ಯಾವ. ಸೊ ನಾವೇನು ತಿಳ್ಕೊಂಡು ಇದಕ್ಕೆ ಏನಾಗೈತೆ ಅಂತ ಹೇಳಿ ಒಂದೇ ಒಂದು ಸ್ಟೋರಿ ಇಟ್ಟರೆ ನಡೀತೈತೆ ಅಂತ ಅನ್ನಿಸ್ತೈತೆ ನನಗೆ. ಇನ್ನೂ ಸ್ವಲ್ಪ ಭಾಳ ದೊಡ್ಡ ಆ್ಯಕ್ಟ್ರೆಸ್ ಅದಾರ, ಭಾಳ ದೊಡ್ಡ ಸೆಲೆಬ್ರಿಟೀಸ್ ಅದಾರ, ಯಾರು ಸ್ಟೋರಿ ಇಟ್ಟಿಲ್ಲ, ಯಾರು ಟ್ವಿಟರ್ ಮಾಡಿಲ್ಲ, 5-10 ನಿಮಿಷ ಬರೀ ಒಂದು ಕೆಲಸ ಮಾಡಿದರೆ ಮುಗಿದೇ ಹೋಗ್ತೈತಿ. ಸೊ ಅದು ಏನು ಗೊತ್ತಿಲ್ಲ. ಸೊ ನಾವು ಅವ್ರಿಗೆ ಭಾಳ ನಂಬಿದ್ದೀವಿ. ಸೊ ಇದರ್ಲಿಂತ ಒಂದು ಮಾತು ಏನು ಗೊತ್ತಾಕತ್ತಪ್ಪ ಅಂತಂದ್ರೆ, ಅಷ್ಟ್ರಿಗೂ ತಲೆ ಮೇಲೆ ಇಟ್ಕೊಂಡು ಕುಂಡ್ರಾಕ್ ಹೋಗ್ಬೇಡ್ರಿ. ಅವ್ರು ಏನು ಕೆಲಸ ಐತೆ ಅವ್ರು ಮಾಡಕತ್ತಾರ, ಅವರ ಕೆಲಸ ನೀವು ಅಪ್ರಿಷಿಯೇಟ್ ಮಾಡಿರಿ, ಮುಗಿಸ್ಬಿಡ್ತಾರೆ. ಅವ್ರಿಗೆ ಇಲ್ಲಿ ಇಟ್ಕೊಂಡು ನಾವು ಫ್ಯಾನ್ ಅದೀನಿ ಅವರಿಗೆ ಅಂತೇಳಿ ನಾ ಸ್ಪೆಷಲಿ ಹೇಳಬೇಕಪ್ಪ ಅಂದರೆ ಶಾರುಖ್ ಖಾನ್ ಮತ್ತು ಅಮೀರ್ ಖಾನ್ ಭಾಳ ದೊಡ್ಡ ಫ್ಯಾನ್ ಇದೆ. ಅದಕ್ಕಪ್ಪ ಅಂತಂದ್ರೆ ಅವರೊಂದು ರೆವಲ್ಯೂಷನ್ ತಂದಾರ ನಮ್ಮ ಬಾಲಿವುಡ್ ಇಂಡಸ್ಟ್ರಿ ಒಳಗೆ. ನಮ್ಮ ಬಾಲಿವುಡ್ ಅಲ್ಲ, ನಮ್ಮದು ಒಂದು ಸಿನಿಮಾ ಇಂಡಸ್ಟ್ರಿ ಒಳಗೆ ಒಂದು ರೆವಲ್ಯೂಷನ್ ತಂದಾರ ಅವರು. ಸೊ ಅದು ಮೆಚ್ತಿದ್ದೆ. ಆದರೆ ಈಗೆಲ್ಲ ಬಿಟ್ಬಿಡೋಣ. ಅವ್ರ ಕೆಲಸ ಅವ್ರು ಮಾಡಕತ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ. ಅವ್ರದ್ದೇನಾರ ಪಿಕ್ಚರ್ ಬತ್ತಪ್ಪ ಅಂತಂದ್ರೆ ಸೆಲೆಬ್ರೇಟ್ ಮಾಡೋಣ. ಅವ್ರದ್ದೇನು ಪಿಕ್ಚರ್ ಬರ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಕೆಲಸಕ್ಕೆ ನಾವು ಕೂತು ಬಿಡೋಣ. ಸೊ ಯಾರಿಗೂ ತಲೆ ಮೇಲೆ ಹಿಡ್ಕೊಂಡು ಕುಂಡ್ರದ್ದು ಬೇಡ ಅಂತ ಅನ್ನಿಸ್ತೈತೆ ನನಗೆ. ಸೊ ಇಷ್ಟ ಈ ವಿಡಿಯೋ. ನನಗೊಂದು ಪರ್ಸನಲ್ ಇದೇನೋ ಅನ್ನಿಸ್ತಪ್ಪ ಅಂತಂದರೆ ಏನೋ ಸ್ವಲ್ಪ ಗಡ್ಬಡ್ ನಡೆದೈತೆ ಅಂತ ಅನ್ನಿಸ್ತಾ, ಅದಕ್ಕೆ ನಾನು ಇದೊಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ನಾನು. ಆದರೆ ನೋಡೋಣ ಮತ್ತೇನೋ ಯಾವ್ಯಾವ ಬರ್ತಾವೆ ಅಂತೇಳಿ. ಸೊ ಶಿವನ ಮುಂದಿನ ವಿಡಿಯೋದಾಗ ಅಳಿತಾನ. ಪೀಸ್ ಔಟ್. ಜೈ ಹಿಂದ್.